ಮಾತಾಡ್ತಾ ಬಂದಾಗ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಒಂದು ಹರಟೆ ಅಂತ ಇರೋದ್ರಿಂದ ಈ ಹರಟೆ ಅಂದರೆ ಒಂಥರ ಚೌಚೌಬಾತಿದೆ. ಅಲ್ಲಿ ಗಂಭೀರವಾದ ವಿಚಾರಗಳಿರ್ತವೆ, ತಮಾಷೆ ವಿಚಾರಗಳಿರ್ತವೆ. ಇವತ್ತು ನಾಳೆ ನಿನ್ನೆ ಈ ಮೂರನ್ನು ಈ ವಿಷಯದಲ್ಲಿ ಕವರ್ ಅದೆಲ್ಲಕ್ಕಿಂತ ಮುಖ್ಯ ಏನು ಅಂತಂದ್ರೆ ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಮಾಡರೇಟರ್ ಯಾರು ಇಲ್ಲ, ನಾವು ಫಿಲ್ಟರ್ಲೆಸ್. ಇದೊಂಥರ ಆಟೋ ಪೈಲಟ್ ಮಾಡೋದು. ಆಟೋ ಪೈಲಟ್ ಆದರೆ ಏನಾಗಿರ್ತಂದ್ರೆ ಇವತ್ತು ನಮ್ಮ ಪ್ರತಿಯೊಬ್ಬ ಮಾತುಗಾರನನ್ನು ಕಂಟ್ರೋಲ್ ಮಾಡೋರು ಬೇರೆಲ್ಲ ಕೂತಿರ್ತಾರೆ. ಅವರು ನಮ್ಮ ಟಿ ಎನ್ ಸೀತಾರಾಮ್ ಹೇಳ್ತಾ ಇದ್ದರು, ನಾನು ಎಲ್ಲಿ ಮೈಕಿದೆಯೋ ಅಲ್ಲಿ ಮಾತಾಡೋಣ ಅಂತ. ಯಾಕಂದರೆ ಈ ಮೈಕು ಟಿ ವಿಗಳಿದ್ದರೆ ನಿಮ್ಮ ಮಾತನ್ನು ಎಷ್ಟು ಬೇಕೋ ಅಷ್ಟು ಎಡಿಟ್ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಒಂದು ಭಯ ಎಲ್ಲ ಮಾತುಗಾರರಿಗೆ ಇರುತ್ತೆ. ಬಟ್ ನಮ್ಗೆ ಆ ಭಯ ಇಲ್ಲ. ಒಂದು ಚುಟುಕು ಬರೆದಿದ್ದೀನಿ, ಇದನ್ನ ಹಾಕ್ಸ್ಬೋದಾ ಅಂತ ಅವ್ರಿಗೆಲ್ರಿಗೂ ಹೇಳ್ತಾ ಇರ್ತೀನಿ, ನೀವು ಏನು ಬರಿತಾ ಇದ್ದೀರಿ ಇದನ್ನ ನೀವು ನಮ್ಮ ಪತ್ರಿಕೆಯಲ್ಲಿ ಹಾಕೋಕ್ಕಿಂತ ನಿಮ್ಮ ಫೇಸ್ಬುಕ್ನಲ್ಲಿ ಹಾಕಿದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಹಾಕಿದ್ರೆ ತುಂಬಾ ಜನರನ್ನು ರೀಚ್ ಆಗುತ್ತೆ, ಮತ್ತೆ ರೆಸ್ಪಾನ್ಸ್ ಇರುತ್ತೆ. ಅಂದ್ರೆ ರೀಚ್ ಇದೆಯಲ್ಲ, ಡಿಜಿಟಲ್ ರೀಚ್ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ನಿಮ್ಗೆ ಇವತ್ತು ತುಂಬಾ ಜನ ಇವತ್ತು ಈ ಕವಿತೆಗಳನ್ನ ಮತ್ತೆ ಚುಟುಕುಗಳನ್ನ ಪತ್ರಿಕೆಗೆ ಕಳಿಸೋ ಬದಲಿಗೆ ಇವಾಗ ಅವರವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಒಂದು ಟ್ರೆಂಡ್ ಕಾಣಿಸ್ತಾ ಇದೆ ನನಗೆ. ಅದರಲ್ಲಿ ಇನ್ನೊಂದು ತುಂಬಾ ಹೊಸದು ಅಂತಂದ್ರೆ, ಮೊದಲೇ ನಾವು ಕವಿಗೋಷ್ಠಿಗೆ ಹೋಗಿ ಕವಿತೆಗಳನ್ನ ಕೇಳುವಂಥದ್ದು ಇತ್ತು. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ತುಂಬಾ ಜನ ಅವರು ಈ ಸ್ವರಚಿತ ಕವನಗಳನ್ನ ಓದುವಂತ ಒಂದು ಶೈಲಿ ಇದೆಯಲ್ಲ, ದಟ್ಸ್ ವೆರಿ ಟ್ರೆಂಡಿಂಗು ಅಂಡ್ ಹೊಸ ಭರವಸೆ ಕಾಣಿಸುತ್ತೆ. ನಮ್ಮ ಸಾಹಿತ್ಯದಲ್ಲಿ ಅದೊಂದು ಹೊಸ ಭರವಸೆ ಆಗಿ ಕಾಣಿಸುತ್ತೆ. ಹೌದು, ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ದೈನಿಕ ಧಾರಾವಾಹಿಯಾಗಿ ಕನ್ನಡಪ್ರಭದಲ್ಲೇ ಮುದ್ರಿತವಾದಂಥದ್ದಿತ್ತು. ಆಮೇಲೆ ಕವಿಗಳು, ದೊಡ್ಡ ದೊಡ್ಡ ಕವಿಗಳು ಅವರು ಕವನವನ್ನ ಬರೆದಾಗ ಕನ್ನಡಪ್ರಭದಲ್ಲಿ ಪ್ರಕಟ ಆಗಲಿ ಅನ್ನೋಷ್ಟರ ಮಟ್ಟಿಗೆ ಅವರಿಗೂ ಕೂಡ ಅದೊಂದು ಪ್ರೆಸ್ಟಿಜಿಯಸ್ ವಿಷಯ ಆಗಿತ್ತು. ಬಟ್ ಇವತ್ತು ನಾವು ದೈನಿಕ ಧಾರಾವಾಹಿಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದೀವಿ. ಅದು ಅಂದ್ರೆ ಪ್ಲಾಟ್ಫಾರ್ಮ್ ಹೆಂಗ್ ಚೇಂಜ್ ಆಗಿದೆ ಅಂದ್ರೆ, ಈ ದೈನಿಕ ಧಾರಾವಾಹಿಯನ್ನ ಪತ್ರಿಕೆಯಲ್ಲಿ ಓದೋರು ಇವತ್ತು ಟೆಲಿವಿಷನ್ ನಲ್ಲಿ ಧಾರಾವಾಹಿಯನ್ನ ನೋಡ್ತಿರ್ತಾರೆ. ಅಂದ್ರೆ ಆಡಿಯನ್ಸ್ ಇದ್ದಾರೆ, ದೇ ಶಿಫ್ಟೆಡ್ ಫ್ರಮ್ ಪ್ರಿಂಟ್ ಟು ಟೆಲಿವಿಷನ್, ಪ್ರಿಂಟ್ ಟು ಡಿಜಿಟಲ್. ಆ ಮೈಗ್ರೇಷನ್ ಕಾಂಟೆಂಪ್ರರಿ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ರಿಯಾಲಿಟಿ. ಈ ವಿಚಾರದಲ್ಲಿ ಒಂದು ತಮಾಷೆಯಾಗಿ ಹೇಳೋದಾದ್ರೆ, ದೈನಿಕ ಧಾರಾವಾಹಿ ಪ್ರಕಟ ಮಾಡ್ತಿದ್ವಿ. ಕೌಂಡಿನ್ಯ ಅಂತ ಒಬ್ರು ಇದ್ದಾರೆ, ಅವರು 360 ಕಾದಂಬರಿ ಬರೆದಿದ್ದಾರೆ. ಅಲ್ಲಿ 44 ಕಾದಂಬರಿ ನಮ್ಮಲ್ಲಿಯೇ ಬರೆದಿದೆ. ಮೊದಲಿನ ಸೈಕಾಲಜಿಯಲ್ಲಿ ಇದು ಪ್ರತಿ ಹಂತದಲ್ಲೂ ಅಂದ್ರೆ ಇತಿಹಾಸದಿಂದನೂ ಆಗ್ತಾನೆ ಇದೆ. ಆ ಸೈಕಾಲಜಿ ಚೇಂಜ್ ಆಗ್ತಾನೆ ಇರುತ್ತೆ ಅನ್ನೋದಕ್ಕೆ ಇವತ್ತು ನೀವು ಧಾರಾವಾಹಿ ನಿಲ್ಲಿಸಿದ್ದು ಅಂತೇಳಿ ಹೇಳಿದಾಗ ಇನ್ನೊಂದು ಮಾಧ್ಯಮದಲ್ಲಿ ನಾವು ನಿಲ್ಲಿಸುವಂತಹ ಒಂದು ತೀರ್ಮಾನ ತಗೋಬೇಕಾಗಿದೆ. ಈ ಸ್ಟಾಕ್ ಮಾರ್ಕೆಟ್ ರೇಟ್ಸ್ ಏನಿದೆ ಅದನ್ನ ನಾವು ಮಾಧ್ಯಮದಲ್ಲಿ ಪ್ರಿಂಟ್ ಮಾಡ್ತಾ ಇದ್ವಿ. ರೇಟ್ಸ್ ಟಾಪ್ 100 ಅಂದ್ರೆ BSE 100 ಶೇರ್ಸ್ ರೇಟ್ಸ್ ಅನ್ನ ಪ್ರಿಂಟ್ ಮಾಡ್ತಾ ಇದ್ವಿ. ಆಮೇಲೆ ಅದು ಒಂದು ಕಾಲದಲ್ಲಿ ಹಳ್ಳಿಗೆ ಸ್ಟಾಕ್ ಮಾರ್ಕೆಟ್ ರೇಟ್ಸ್, ಅವತ್ತಿಂದ ರೇಟ್ ಸಿಗ್ಲೇಬೇಕು ಅನ್ನುವಂಥದ್ದು ಇದರಿಂದನೇ ಬರಬೇಕಾಗಿತ್ತು, ಮಾಧ್ಯಮದಿಂದನೇ ಬರಬೇಕಾಗಿತ್ತು. ಬಟ್ ಇವತ್ತು ಕಂಪ್ಲೀಟ್ಲಿ ಚೇಂಜ್ ಆಗಿ ಹೋಗಿದೆ ಪ್ಲಾಟ್ಫಾರ್ಮ್. ಅದು ಟೆಲಿವಿಷನ್ ಅಲ್ಲಿ ನೋಡ್ತಾ ಇರುವಾಗ ಕೆಳಗಡೆ ಸ್ಕ್ರಾಲ್ ಹೋಗ್ತಾ ಇರುತ್ತೆ. ಆಮೇಲೆ ಅದು ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ. ಬಟ್ ರಿಯಲ್ ಟೈಮ್ ನಲ್ಲಿ ಇವತ್ತು ಆಪ್ಸ್ ಗಳು ಬಂದಿದೆ. ಸ್ಟಾಕ್ ಟ್ರೇಡ್ ಮಾಡೋರು ಯಾರು ಇವತ್ತು ನ್ಯೂಸ್ ಪೇಪರ್ ಅನ್ನು ನೋಡ್ಕೊಂಡು ಮಾಡೋದೇ ಇಲ್ಲ. ಸರ್ಕಾಸಮ್ ಏನು ತಮಾಷೆಗಳಿಂದ ವಿಟ್ ಏನಿರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸೈಕಾಲಜಿ ಹೆಂಗೆ ಶಿಫ್ಟ್ ಆಗಿದೆ ಅಂದ್ರೆ, ಇವತ್ತು ನಮ್ಮ ಮಾಧ್ಯಮದಲ್ಲಿ ಯಾರು ಪಾಕೆಟ್ ಕಾರ್ಟೂನ್ ಅನ್ನು ನೋಡೋಕ್ಕೆ ಬರಲ್ಲ ಇವತ್ತು. ಬಟ್ ಆ 3 ಇದ್ರದ್ದು ಗೂಫಾವನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ನನಗೆ ಎಲ್ಲ ಕಡೆಯಿಂದ ಫೋನು, ಗುಲ್ಬರ್ಗಾದಿಂದ ಫೋನು, ಮೈಸೂರಿಂದ ಫೋನು, ಬಳ್ಳಾರಿಯಿಂದ ಫೋನು. ಇದು ಯಾಕೆ ಇಷ್ಟೆಲ್ಲ ಹೀಗೆ ಆಗ್ತಿರುವಾಗ ಎಲ್ಲ ಕ್ಯಾನ್ಸಲ್ ಮಾಡಿದ್ರು ನಾವು ಈ ಗೂಫಾ ಕ್ಯಾನ್ಸಲ್ ಮಾಡಿದ್ರೆ, ಆ 3 ಕಾರ್ಟೂನ್ಗಳ ಒಂದು ಸೀರೀಸನ್ನು ಕ್ಯಾನ್ಸಲ್ ಮಾಡಿದ್ರೆ ಯಾಕೆ ಇಷ್ಟು ಫೋನ್ ಬರ್ತಿದೆ ಅಂತ ನಮಗೆ ಆಮೇಲೆ ಗೊತ್ತಾಯ್ತು. ಜನ ಅದನ್ನ ನೋಡಿಕೊಂಡು ಓಸಿ ಹೇಳ್ತಿದ್ರಂತೆ. ಅದನ್ನ ಬರೆಯೋನಿಗೆ ಗೊತ್ತಿರ್ಲಿಲ್ಲ, ಇದನ್ನ ನೋಡ್ಕೊಂಡು ಓಸಿ ಹೇಳ್ತಾರೆ ಅಂತ ಗೊತ್ತಿರ್ತಿರ್ಲಿಲ್ಲ. ಜೂಜ್ ಆಡ್ತಾ ಇದ್ರು, ಎಲ್ಲೋ ಆಡ್ತಾ ಇದ್ರು. ಹಾಗಾಗಿ ಅದಕ್ಕೆ ಅವರೇ ಅರ್ಥವನ್ನ ಕಟ್ಕೊಂಡು ಜೂಜ್ ಆಡ್ತಾ ಇದ್ರು. ಹಾಕಿದ್ರೆ ಅದಕ್ಕೆ ಓದಕ್ಕಾಗಲ್ಲ. ಅಲ್ಲಿ ಸುಧಾಕರ್ ಬೇರೆ ಚಿತ್ರ ಮಾಡಬೇಕು, ಅದಕ್ಕೆ ಟಿಪ್ಪಣಿ ಇರಬೇಕು, ಲೇಖಕರ ಫೋಟೋ ಇರಬೇಕು. ಅಂದರೆ
ನಾವು ಮಾಡಿಕೊಡ್ತೀವಿ, ನೀವು ಪ್ರಿಂಟ್ ಮಾಡ್ಕೊಳ್ಳಿ ಅಂತಂದು. ಯಾರಾದರೂ ಸರ್ ಪ್ರಿಂಟ್ ಸಿಗುತ್ತೆ ಅಂದರೆ ಮಾಡ್ಕೊಳ್ಳಿ, 3 ರೂಪಾಯಿ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆನ್ ಡಿಮಾಂಡ್. ಪ್ರಿಂಟ್ ಔಟ್ ಡಿಮಾಂಡ್. ನೀವು ಎಲ್ಲೂ ಹೋದರೂ A3 ಸೈಜಲ್ಲಿ ಪ್ರಿಂಟ್ ಮಾಡಿಕೊಡ್ತಾರೆ, ನೀವು ಪ್ರಿಂಟ್ ಮಾಡಿಟ್ಕೊಳ್ಳಿ. ನಮ್ಮ MS ನರಸಿಂಹಮೂರ್ತಿಗಳಿಗೆ 70 ವರ್ಷ ಆದಾಗ ಅದನ್ನು ಮಾಡಿದ್ವಿ, ಅವ್ರದ್ದು ಒಂದು ಪುಟ ಮಾಡಿದ್ವಿ. ಅವ್ರು ಕೇಳಿದ್ರು ಪ್ರಿಂಟ್ ಮಾಡಿದ್ದೀರಾ ಅಂತ, ನೀವು ಮಾಡ್ಕೊಂಡಿದ್ದು. ಅವರು ಆಮೇಲೆ ಪ್ರಿಂಟ್ ಮಾಡಿ ಫ್ರೇಮ್ ಹಾಕಿಟ್ಟಿದ್ದಾರೆ, ಈಗ ಕಲರ್ ಪ್ರಿಂಟ್ ಮಾಡಿ. ಅಂದರೆ ನಮ್ಮ ಪತ್ರಿಕೆ ಥರನೇ ಇದೆ ಇದು. ಅಂದರೆ ಇದು ಎಷ್ಟು ಅನುಕೂಲ ಆಗಿದೆ ಅಂದರೆ ಎರಡಿದೆ. ಮೊದಲು ನಾವು ಎಡಿಟ್ ಮಾಡಬೇಕಾಗಿತ್ತು. ಒಂದು ಕಥೆ ಕಳಿಸಿದರೆ 800 ಪದ ಕಳಿಸಿ, ಒಂದು ವಿಮರ್ಶೆ ಕಳಿಸಿದರೆ 200 ಪದ ಕಳಿಸಿ. ಅದಕ್ಕೆ ಈ ಲೇಖಕರಿಗೆ ಸಿಟ್ಟು ಬರೋದು ಬೇಗ. ಎಲ್ಲರೂ 800 ಪದದಲ್ಲಿ ಕಥೆ ಬರೆಯೋಕ್ಕಾಗುತ್ತಾ ಅಂತ 4000 ಪದ ಬರೆಯೋದು. 4000 ಪದ ಕಥೆ ಹಾಕಬೇಕಾದ್ರೆ 4 ಪುಟ ಕಥೆನೇ ಹಾಕಬೇಕು. ಸೊ ಇಂಥದ್ದು ಸಾಧ್ಯ ಆಗ್ತಿರಲಿಲ್ಲ. ಈಗ ಆ ಗಡಿಯನ್ನು ನಾವು ಮೀರಿದ್ದೀವಿ ಅಂತ. ತಂತ್ರಜ್ಞಾನದಿಂದ ಒಂದು ಗಡಿಯನ್ನು ಹೇಗೆ ಮೀರ್ಬೋದು, ಅದನ್ನು ಕಳಿಸೋದು ಕೂಡ ಸುಲಭ. ನೀವು ಇಲ್ಲಿಂದ ಹೋಗಿ ಪೇಪರ್ ತಗೊಳ್ಳಿ, ನನ್ನ ಕಥೆ ಇವತ್ತು ಕನ್ನಡಪ್ರಭದಲ್ಲಿ ಬಂದಿದೆ ಅಂತ ಯಾರಿಗಾದ್ರು ಹೇಳೋದಕ್ಕೂ ನಿಮ್ಮ ಕಥೆ ಪೇಪರನ್ನು ಈ ಪೇಪರ್ ಕಳಿಸ್ಕೊಡೋದಕ್ಕೆ ಎಷ್ಟು ಸುಲಭ ಇದೆ. ಆಮೇಲೆ ಅದು ಹಳ್ಳಿಯಲ್ಲಿ ಕೂಡ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಅದರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ನನಗೆ ಎಲ್ಲೊಂದು ಕುತೂಹಲದ ವಿಚಾರ ಅಂತಂದರೆ ದ ಸೈಕಾಲಜಿ ಆಫ್ ರೀಡಿಂಗ್. ಈಗ ನಮ್ಮ ಬರಹಗಾರನೇ ತಗೊಳ್ಳಿ. ಇವಾಗ ಬರಹಗಾರರಲ್ಲಿ 99% ಇವತ್ತು ಯಾರು ಪೆನ್ನು ಹಿಡಿದು ಲೇಖನಗಳನ್ನು ಬರೆದು ಕಳಿಸುವಂಥದ್ದು ಇಲ್ಲ. ಅವರೆಲ್ಲ ಕಂಪ್ಯೂಟರ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ನೀವು ಒಂದು ಲೇಖನ ಕಳಿಸಿ ಅಥವಾ ಒಂದು ಕತೆ ಕಳಿಸಿ, ಕವನ ಕಳಿಸಿ ಅಂತಂದರೆ ಅವರನ್ನ ಟೈಪ್ ಮಾಡಿ ಕಂಪ್ಯೂಟರ್ನಲ್ಲೋ ಮೊಬೈಲ್ನಲ್ಲೋ ಟೈಪ್ ಮಾಡಿ ಕಳಿಸ್ತಾರೆ. ಬಟ್ ಓದೋದು ಮಾತ್ರ ಅವರಿಗೆ ಮುದ್ರಣ ಫಾರ್ಮ್ಯಾಟ್ನಲ್ಲೇ ಬೇಕು. ಇದು ಯಾಕೆ ಅಂತ, ಅಷ್ಟು ದಿನ ನಮ್ಮ ರೀಡಿಂಗ್ ಹ್ಯಾಬಿಟ್ ಏನಿರುತ್ತೆ ಈ ಮುದ್ರಣದ ಆ ಸ್ಟೈಲ್ನಲ್ಲಿ ಓದುವ ಶೈಲಿಯಲ್ಲೇ ಇರುತ್ತೆ. ಅದು ಡಿಜಿಟಲ್ ಒಂದು ಟೆಕ್ಸ್ಟ್, ಲೆಬೋರಿಯಸ್ ಟೆಕ್ಸ್ಟ್ ಥರ ಬಂದರೆ ಅವರಿಗೆ ಆ ಓದಿದ ಒಂದು ಫೀಲಿಂಗು ಬರಲ್ಲ. ಬಟ್ ರೈಟಿಂಗ್ಗೆ ಏನಾಗಿದೆ, ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಈಗ ಸ್ಕೂಲ್ ಡೇಸ್ನಲ್ಲೇ SMS ಕಳಿಸೋದು, ವಾಟ್ಸಪ್ ಕಳಿಸೋದು, ಆಮೇಲೆ ಫೇಸ್ಬುಕ್ಕಲ್ಲಿ ಬರೆಯೋದು ಇದೆಯಲ್ಲ, ಅಲ್ಲಿಗೆ ಶಿಫ್ಟ್ ಆಗಿಬಿಡುತ್ತೆ. ಸೊ ಪ್ರಾಬಬ್ಲಿ ಇನ್ ಡೇಸ್ ಟು ಕಮ್ ಇವತ್ತು ಎಷ್ಟೊಂದು ಎಕ್ಸಾಮಿನೇಷನ್ಗಳು ಇನ್ಪುಟ್ ಏನಿದೆ ಅದು ಕಂಪ್ಯೂಟರ್ನಲ್ಲೇ ಆಗೋಗಿದೆ. ಅಂದರೆ ಕಂಪ್ಯೂಟರ್ನಲ್ಲೇ ಟೈಪ್ ಮಾಡಿ ಹಾಕುವಂಥದ್ದು, ಲ್ಯಾಪ್ಟಾಪ್ನಲ್ಲೇ ಟೈಪ್ ಮಾಡಿ ಎಕ್ಸಾಮಿನೇಷನ್ ಕಳಿಸುವಂಥದ್ದು ಆಗಿದೆ. ಪ್ರಾಬ್ಲಮ್ ಮುಂದೊಂದು ದಿನ ಅನಿಸುತ್ತಾ ನಿಮಗೆ ರೀಡಿಂಗು ಕೂಡ ನಮ್ಮ ಈ ಪುಸ್ತಕದ ಮಾದರಿಯನ್ನು ಬಿಟ್ಟು ಡಿಜಿಟಲ್ ಮಾದರಿಯಲ್ಲೇ ಸೈಕಾಲಜಿ ಬದಲಾಗ್ಬೋದು ಅಂತ? ಸರ್ ಆಗ್ಬೋದು ಅನ್ಸುತ್ತೆ. ಯಾಕಂದರೆ ಅದೊಂದು ಮೆಂಟಾಲಿಟಿ. ಈಗ ಕನ್ನಡದ ಅಂದರೆ ಟಾಪ್ ರಾಜ್ಯ ಮಟ್ಟದ ಪತ್ರಿಕೆಗಳ ಒಟ್ಟಾರೆ ಸರ್ಕ್ಯುಲೇಷನ್ ವಾಸ್ ಅಬೌಟ್ 17-18 lakhs ಅಷ್ಟಿತ್ತು. ಆಮೇಲೆ ಸಡನ್ ಆಗಿ ಒಂದು ಬೂಮ್ ಆಯಿತು. ಎಲ್ಲ ಮಾಧ್ಯಮಗಳ ಸರ್ಕ್ಯುಲೇಷನ್ಗಳು ಜಾಸ್ತಿ ಆಗೋಕ್ಕೆ ಪ್ರಾರಂಭ ಆಯಿತು. ಅದು ಬೇರೆ ಬೇರೆ ಸ್ಕೀಮ್ಗಳಿರ್ಬೋದು, ಹೊಸ ಹೊಸ ಅಂಕಣಗಳು, ಹೊಸ ರೀತಿಯಾದಂಥ ಕಾಂಟೆಂಟಿಂದ ಜಾಸ್ತಿ ಆಗಿದ್ದು ನಿಜ. ಬಟ್ ಕರೋನಾ ಆದ ನಂತರ ಸಡನ್ಲಿ ಮತ್ತೆ ದರ್ ಇಸ್ ಅ ಚೇಂಜ್ ಇನ್ ದ ಟ್ರೆಂಡ್. ಒಂದು 35 ಲಕ್ಷಕ್ಕೆ ಹೋದಂಥ ಒಂದು ಪತ್ರಿಕೆಗಳ ಒಟ್ಟು ಸರಾಸರಿ ಸಂಖ್ಯೆ ಇವತ್ತು ಮತ್ತೆ ಒಂದು 17-18 ಲಕ್ಷಕ್ಕೆ ಬಂದು ನಿಂತ್ಕೊಂಡಿದೆ. ಅಂದರೆ ನಾವು ಎಲ್ಲಿ ಹಾಸಿದ ಚಾಪೆ ಅಲ್ಲೇ ಇದ್ದಂಗೆ ಅನಿಸ್ತಾ ಇದೆ. ಬಟ್ ದಿಸ್ ಮೇ ನಾಟ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ನಂಬರ್ಸ್. ಕೇರಳದಲ್ಲಿ ತಗೊಂಡ್ರೆ ಸರ್ಕ್ಯುಲೇಷನ್ ಸ್ಟಿಲ್ ಇಟ್ ಇಸ್ ಬೆಟರ್ ಇದು. ಬಟ್ ನೋಡಿ, ಪತ್ರಿಕೆಗಳ ಪ್ರೈಸು ಈಗ ಒಂದು 20 ವರ್ಷಗಳ ಹಿಂದೆ ಇದ್ದಿದ್ದು 2 ರೂಪಾಯಿ ಅಷ್ಟಿತ್ತು, ಇವಾಗಲೂ 4-5 ರೂಪಾಯಿ ಬಂದು ನಿಂತ್ಕೊಂಡಿದೆ. ಬಟ್ ಅದೇ ಒಂದು ಟೀ ಅವತ್ತು 50 ಪೈಸೆ ಇದ್ದಿದ್ದು ಇವತ್ತು 25 ರೂಪಾಯಿ 30 ರೂಪಾಯಿ ಬಂದಿದೆ. ಅಂದರೆ ಜನ ಒಂದು ಟೀಗೆ, ಕಾಫಿಗೆ ಅಥವಾ ಸಿಗರೇಟ್ ಅಂತೂ ಯಾವತ್ತೂ ಅದನ್ನ ಟ್ಯಾಕ್ಸ್ ಹಾಕೋದು, ರೇಟ್ ಆಗ್ತಾನೆ ಇದೆ. ಬಟ್ ಅದರದ್ದು ಬಳಕೆ ಮಾತ್ರ ನಿಂತಿಲ್ಲ, ಯಾವುದೋ ಪ್ರತಿಭಟನೆನೂ ಇಲ್ಲ, ಹಂಗೆ ಏರ್ತಾ ಇರುತ್ತೆ. ಬಟ್ ಈ ಪತ್ರಿಕೆ ಬೆಲೆ ಒಂದು 50 ಪೈಸೆ ಜಾಸ್ತಿ ಮಾಡಿದ್ರೆ ಸಾಕು, ಸರ್ಕ್ಯುಲೇಷನ್ ನೆಕ್ಸ್ಟ್ ಡೇ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಮಾಧ್ಯಮದವರಿಗೆ ಒಂದು ಪತ್ರಿಕೆ ಬೆಲೆಯನ್ನು 50 ಪೈಸೆ ಏರಿಸೋಕ್ಕೂ ಕೂಡ ಒಂಥರ ಡೈಲಮಾ ಇದೆ ಇನ್ನೂ ಕೂಡ. ಇದೇ ರೀತಿಯ ನಾವು ಟೆಲಿವಿಷನ್ನಲ್ಲೂ ಹಂಗೆ ಹೇಳ್ತಿರ್ತೀವಿ. ಈ ಮಾಧ್ಯಮ ಅಂತ ಹೇಳಿದ ತಕ್ಷಣ ಇವತ್ತು ನಾನು ನೋಡ್ತಾ ಇದ್ದೇವೆ ಇದರಲ್ಲಿ ಕಂಟೆಂಪ್ರರಿ ಮಾಧ್ಯಮದ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ, ಯಾರೋ ಒಬ್ಬನು ಇವತ್ತು ಒಂದು ವೈರಲ್ ಆಗಿದೆ ವಿಡಿಯೋ ನೋಡಿ, ಮಾಧ್ಯಮದಲ್ಲಿ ಚೈನಾದಲ್ಲಿ ಆ ವೈರಸ್ ಬಂದ್ಬಿಟ್ಟೆ, ಅಲ್ಲಿ ಹಾಸ್ಪಿಟ್ಲ್ಗಳೆಲ್ಲ ತುಂಬ ಹೋಗಿದೆ, ಜನ ಇದ್ದಾರೆ ಅಂತ ಹೇಳ್ತಾರೆ. ಮೀಡಿಯಾಗಳು ನೋಡಿ ಎಲ್ಲ ಸುಳ್ಳು ತೋರಿಸ್ತಿದ್ದಾವೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೆಂತ ಬೆಂಗಳೂರಿನಲ್ಲಿ ಟೆಂಪರೇಚರು ಭಾಳ ಕೋಲ್ಡ್ ಆಗ್ತಾ ಇದೆ, ಈ ಸತಿಗೆ ಕೋಲ್ಡ್ ಆಗ್ತಾ ಇರೋದ್ರಿಂದ ಯಾರಿಗೂ ಬೆಂಗಳೂರಿಗೆ ಬರಬೇಡಿ ಅಂತೇಳಿ ಯಾರೋ ಹೇಳ್ತಾ ಇರೋದು, ಅದಕ್ಕೆ ಜನ ಹಿಡಿದು ತೂತು ಅಂತ ಉಗಿತಾ ಇದೆ.
ಅವನು ಉಗಿದಿದ್ದು ಅಲ್ಲಿ ನನ್ನ ಮುಖಕ್ಕೆ ತಗದ ನಂಗೆ ಫೀಲ್ ಆಗ್ತಿತ್ತು. ಸೊ ಕಾಂಟೆಂಪ್ರರಿ ಮಾಧ್ಯಮದಲ್ಲಿ ನಮಗೆ ಕೆಟ್ಟ ಹೆಸರು ಬರ್ತಾ ಇರುವಂಥದ್ದು ಎರಡು ಪ್ರದೇಶದಿಂದ. ಬೇಸಿಕಲಿ ಈಗ ನಾನು ತಪ್ಪು ಮಾಡಿದಂಗೆ ನನ್ಗೆ ಅನ್ಸಲ್ಲ, ನನ್ನ ಟೆಲಿವಿಷನ್ ಚಾನಲ್ ನೋಡಿದ್ರೆ, ನನ್ನ ಪತ್ರಿಕೆ ನೋಡಿದ್ರೆ ಈ ಥರದ್ದು ಯಾವುದೇ ಕಾಂಟೆಂಟ್ಸ್ ಹೋಗ್ತಿರಲ್ಲ. ಬಟ್ ಜನರು ಉಗ್ದಿದ್ದು ಮಾತ್ರ ನನ್ಗೆ ಯಾಕೆ ತಾಕ್ತಿರತ್ತೆ ಅಂದರೆ ಈ ಯೂಟ್ಯೂಬ್ ಚಾನಲ್ಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ದರ್ ಇಸ್ ನೋ ಮಾಡರೇಟರ್, ದರ್ ಇಸ್ ನೋ ಗೇಟ್ ಕೀಪಿಂಗು. ಏನು ಬೇಕಾದರೂ ಹಾಕ್ತಾರೆ, ಏನು ಬೇಕಾದ್ರೂ ಬರುತ್ತೆ. ಆಮೇಲೆ ಗೇಟ್ ಕೀಪಿಂಗ್ ಇಲ್ಲದ ಕೆಲವೊಂದಿಷ್ಟು ಚಾನಲ್ಗಳು ಬಂದಿರೋದು ನಿಜ. ನಮಗೆ ಅಲ್ಲಿ ಈ ಥರದ್ದು ಬೆಂಗಳೂರಿನಲ್ಲಿ 10 ಡಿಗ್ರಿ ಆದರೆ ಇವತ್ತು ಬೆಂಗಳೂರಿನಲ್ಲಿ ಯಾರೋ ಬದುಕಕ್ಕೆ ಆಗಲ್ಲ, ಇಲ್ಲಿ ಯಾರೋ ಬರಬೇಡಿ ಅಂತ ಹೇಳುವಂಥ ಸುದ್ದಿಗಳು ಅಂಥದ್ರಲ್ಲಿ ಬರ್ತಿದೆ. ಹಾಗಾಗಿ ಅಂದರೆ ಎಂಟೈರ್ ಟೆಲಿವಿಷನ್ ಇಕಾನಮಿ ಏನಿದೆಯಲ್ಲ ಅದು ಕಂಪ್ಲೀಟ್ಲಿ ನಿಂತಿರೋದು TRP ಅನ್ನುವ ಒಂದು ಅಸಂಬದ್ಧ ಮೆಷರ್ಮೆಂಟ್ ಮಾಡೆಲ್ನಲ್ಲಿ. ಅಂದರೆ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್, ಕಂಪ್ಲೀಟ್ಲಿ ಅಸಂಬದ್ಧ. ಅದು ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಬಟ್ ಆದರೆ ಟೆಲಿವಿಷನ್ ನಡೆಸಬೇಕು ಅಂತಂದ್ರೆ ಆ TRP ಅನ್ನೋದು ಇಲ್ಲದೆ ನಡೆಸೋಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಅದು ಯಾಕೆ ಅಂದರೆ ಆ TRP ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಜಾಹೀರಾತು ಬರುತ್ತೆ, ಯಾರಿಗೆ TRP ಇಲ್ವೋ ಅವರಿಗೆ ಜಾಹೀರಾತು ಬರಲ್ಲ. ಸೊ ಅಂದರೆ ನಮ್ಮ ಎಂಟೈರ್ ಟೆಲಿವಿಷನ್ನಿನ ಸಮಸ್ಯೆ ಏನು ಅಂತಂದ್ರೆ ಆ ಜಾಹೀರಾತುಗಳು ಬರದೆ ಹೋದರೆ ನಾವು ಟೆಲಿವಿಷನ್ ನಡೆಸೋಕ್ಕಾಗಲ್ಲ. ಯಾಕೆಂದ್ರೆ ಬೇರೆ ಆದಾಯ ಮೂಲ ಇಲ್ಲ. ಸೊ ಆದಾಯ ಮೂಲ ಓದುಗರಿಂದ ಮತ್ತೆ ನೋಡುಗರಿಂದ ಒಂದು ಸ್ವಲ್ಪ, ಜಾಹೀರಾತುದಾರರಿಂದ ಒಂದು ಸ್ವಲ್ಪ ಇದ್ರೆ ಇಟ್ಸ್ ಆಲ್ವೇಸ್ ಬ್ಯಾಲೆನ್ಸ್ ಆಗುತ್ತೆ. ಒಂದು 60% ರೀಡರೇ ಕೊಡಬೇಕು, ರೀಡರ್ ಕಾಂಟೆಂಟಿಗೆ ಕೊಟ್ಟರೆ. ಸೊ ಅದಕ್ಕೆ ಮೆಥಡಾಲಜಿ ಏನು ಅಂತಂದ್ರೆ ಪೇ ಚಾನಲ್ ಮಾಡೋದು. ಅಂದ್ರೆ ನಮ್ಮ ಚಾನಲ್ಗಳು ಇವತ್ತೆಲ್ಲ ಫ್ರೀ ಟು ಏರ್. ನಾವು ಯಾವ ಕೇಬಲ್ ಚಾನಲ್ಗೆ ಹೋದ್ರೂ ಅದು ಫ್ರೀ. ಅದು ನೀವೀಗ ಯಾರಾದ್ರೂ ಕೇಬಲ್ನವ್ರಿಗೆ 150 ರೂಪಾಯಿ 300 ರೂಪಾಯಿ ಕೊಡ್ತಾ ಇದ್ರೆ ಅದು ಯಾವುದು ಚಾನಲ್ಗೆ ಬರಲ್ಲ, ಅದಷ್ಟು ಕೇಬಲ್ ಆಪರೇಟರ್ಸ್ಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಚಾನಲ್ಗಳು ಕಂಪ್ಲೀಟ್ಲಿ ಫ್ರೀ. ಅದನ್ನ ನಾವೇನಾದ್ರೂ ಪೇ ಚಾನಲ್ ಮಾಡಿದ್ರೆ, ಈಗ ಎಂಟರ್ಟೈನ್ಮೆಂಟ್ ಚಾನಲ್ನಲ್ಲಿ ಕಲರ್ಸು, ಜಿ ಮತ್ತೆ ಸುವರ್ಣ, ಈ ಉದಯ ಇವೆಲ್ಲ ಇದೆಯಲ್ಲ, ಅವೆಲ್ಲ ಪೇ ಚಾನಲ್ ಇದೆ. ಈಗ ನೀವು 19 ರೂಪಾಯಿ ತಿಂಗಳಿಗೆ ಏನು ಕೊಡ್ತೀರಿ ಅದು ಚಾನಲ್ಗೆ ಹೋಗುತ್ತೆ. ಈ ಥರದ್ದೊಂದು ಮೆಥಡ್ ಕನ್ನಡಕ್ಕೂ ಬಂದರೆ ನಮಗೆ ಜಾಹೀರಾತಿನ ಮೇಲೆ ಒತ್ತಡ ಇರಲ್ಲ. ನಾವು ಜಾಹೀರಾತು ಇಲ್ಲದೆ ಕೂಡ ಚಾನಲ್ ಅನ್ನ ನಡೆಸಬಹುದಾಗ ಒಳ್ಳೆ ಕಾಂಟೆಂಟ್ ಕೊಡ್ಬೋದು. ಈ ತರವಾದಂತಹ ಕಿತ್ತೋಗಿರೋ ಕಾಂಟೆಂಟ್, ನಾವು ಅದನ್ನ ಬ್ರಾಕೆಟ್ನಲ್ಲಿ ಕಿತ್ತೋಗಿರೋ ಕಾಂಟೆಂಟ್ ಅನ್ನ ಕೊಡೋ ಅಗತ್ಯ ಇಲ್ಲ ಅಂತ ಮಾತಾಡ್ಕೊಂಡು ಅದಕ್ಕೆ ಒಂದು ಚಾನಲ್ ಒಂದು ಎಕ್ಸ್ಪೆರಿಮೆಂಟ್ ಮಾಡುತ್ತೆ. ಇಡೀ ತಿಂಗಳಿಗೆ 1 ರೂಪಾಯಿ, ಅಂದ್ರೆ ನಾವು ಪ್ರತಿದಿನ ಪತ್ರಿಕೆಗೆ 5 ರೂಪಾಯಿ 6 ರೂಪಾಯಿ 7 ರೂಪಾಯಿ ಕೊಡ್ತೀವಿ. ಅದನ್ನ ಬಿಡಿ ಟೆಲಿವಿಷನ್ ಅನ್ನ ನೀವು ಇಡೀ ತಿಂಗಳು ನೋಡಿ, ಬಟ್ 1 ರೂಪಾಯಿ ಚಂದಾದಾರರಿಗೆ ಕೊಡಿ ಅಂತ ಕೇಳಿ. ಅದಕ್ಕೆ ಯಾರು ಕೊಟ್ಟಿಲ್ಲ. 1 ರೂಪಾಯಿ ಜಾಸ್ತಿ ಆಯ್ತು ಬಿಡಿ, ಹಾಗಾಗಿ ಒಂದು ಕೆಲಸ ಮಾಡೋಣ ಅಂತ 50 ಪೈಸೆ, ಇಡೀ ತಿಂಗಳಿಗೆ 50 ಪೈಸಾ, ಇಡೀ ತಿಂಗಳಿಗೆ 50 ಪೈಸಾವನ್ನು ನೀವು ಕೊಡಿ, ನಾವು ಇದನ್ನ ಅಂದ್ರೆ ಪೇಡ್ ಚಾನಲ್ ಮಾಡ್ತೀವಿ ಅಂತ. 50 ಪೈಸಕ್ಕೂ ಯಾರು ಕೊಟ್ಟಿಲ್ಲ, ಹೊಸ ಚಂದಾದಾರರು ಆಗೇ ಇಲ್ಲ. ಸೊ ಆಮೇಲೆ ಹೋಗ್ಲಿ ಅದನ್ನ 25 ಪೈಸಾ ಕೇಳಿಸಿದ್ರು. 25 ಪೈಸಾ ಕೇಳಿದ್ರು ಯಾರು ಅದನ್ನ ಕೊಟ್ಟಿಲ್ಲ. ಯಾಕೆಂದ್ರೆ ಅವರಿಗೆ 25 ಪೈಸಾ ಕೊಟ್ಟಿದ್ದಕ್ಕೆ 25 ಪೈಸಾ ಯಾಕೆ ಕೊಡ್ಬೇಕು, ಅದು ಫ್ರೀ ಬರುತ್ತಲ್ಲ. ಅಂದ್ರೆ ಮೈಂಡ್ ಸೈಕಾಲಜಿನೇ ಹಿಂಗೆ ವರ್ಕ್ ಆಗುತ್ತೆ. ಇದರಲ್ಲಿ ನಾವು 25 ಪೈಸಾ ಕೊಟ್ಟರೆ ಒಳ್ಳೆ ಕಾಂಟೆಂಟ್ ಬರುತ್ತೆ, 1 ರೂಪಾಯಿ ಕೊಟ್ಟರೆ ಒಳ್ಳೆ ಕಾಂಟೆಂಟ್ ಬರುತ್ತೆ, ಹಂಗಿಲ್ಲ ಅವರು. ಇದಕ್ಕೆ ಯಾಕೆ 25 ಪೈಸಾ ಕೊಡ್ಬೇಕು, ಅಲ್ಲಿ ನಾವು ಫ್ರೀ ಬರುತ್ತೇನೋ. ಸೊ ಫ್ರೀ ಚಾನಲ್ಗಳದ್ದು TRP ಜಾಸ್ತಿ ಆಗ್ತಾ ಇತ್ತು, ಇದ್ರ TRP ಕೆಳಗಡೆ ಬೀಳ್ತಾ ಇತ್ತು. ಆಮೇಲೆ ಅವರು ಇವಾಗ 25 ಪೈಸಾ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಏನ್ ಮಾಡೋದು ಅಂದ್ರೆ ಆ 25 ಪೈಸಾನ ತಮ್ಮ ಜೇಬಿನಿಂದನೇ ಹಾಕಿ ಸಬ್ಸ್ಕ್ರಿಪ್ಷನ್ ಅನ್ನ ಅವರೇ ತೋರಿಸಿ ಅದನ್ನ ಚಾನಲ್ ಅನ್ನ ನಡೆಸಿ ಈಗಲೂ ಕೂಡ ಅವರು ಈ ಡಿಜಿಟಲ್ ಟೆಕ್ನಾಲಜಿ AI&ML ಇದರ ಆಧಾರದ ಮೇಲೆ ಇನ್ನು ಏನು ಬದಲಾವಣೆ ಆಗ್ತಾ ಉಂಟು, ಮುಂದೆ ಏನು ಬದಲಾವಣೆ ಆಗ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ನೀವು ವಿಮರ್ಶೆ ಮಾಡಿದ್ದೀರಿ. ಬಟ್ AI&ML ಆಸ್ ಪರ್ ಯು ಇಸ್ ಇಟ್ ಎ ಥ್ರೆಟ್ ಆರ್ ಎನ್ ಆಪರ್ಚುನಿಟಿ? ನಾನು ಅದನ್ನೇ ಹೇಳ್ದಂಗೆ ಇಟ್ಸ್ ಎನ್ ಡೆಫಿನೆಟ್ ಆಪರ್ಚುನಿಟಿ. ನಮಗೆ ನಾವು ಜಗತ್ತಿನಲ್ಲಿ ಬರೀ AI&ML ಅಷ್ಟೇ ಅಲ್ಲ, ಈ ತರದ ಥ್ರೆಟ್ಸ್ ಅಂಡ್ ಆಪರ್ಚುನಿಟೀಸ್ ಬರ್ತಾನೇ ಇದೆ. ನಾವು ಒಂದು ಕಾಲದಲ್ಲಿ ನೇಯ್ಗೆಯನ್ನ ಮಾಡಿ ಬಟ್ಟೆ ನೇಯೋದೇನಿತ್ತಲ್ಲ ಅದಕ್ಕೆ ಮಷಿನ್ಸ್ ಇರಲಿಲ್ಲ. ಅವತ್ತು ಮುಂದೆ ಯಾವತ್ತೋ ಮಷಿನ್ ಬರ್ಬೋದು, ಬಟ್ಟೆಯನ್ನ ಹೊಲಿಯೋದಕ್ಕೆ ಮಷಿನ್ ಬರ್ಬೋದು ಅಂತ ಯಾರು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಅವತ್ತು ಬಟ್ಟೆ ಅಂದ್ರೆ ಏನು, ಅದನ್ನ ನೇಯ್ದು ಅದನ್ನ ಬಟ್ಟೆ ಮಾಡುವಂಥದ್ದೇ ಒಂದು ಕಲ್ಪನೆ ಇರೋ ಕಾಲ. ಬಟ್ ಯುರೋಪ್ನಲ್ಲಿ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರ ಫಸ್ಟ್ ರೆವಲ್ಯೂಷನ್ ಆಗಿತ್ತು ಪ್ರಿಂಟಿಂಗು ಆ್ಯಂಡ್ ಕ್ಲಾತ್ನಲ್ಲಿ, ಅಂದರೆ ಟೆಕ್ಸ್ಟೈಲ್ನಲ್ಲಿ. ಇವತ್ತು ನಾವು ಎಷ್ಟು ಜನರಿಗೆ ಬಟ್ಟೆಯನ್ನ ದಾರವನ್ನ ನೇಯ್ಗೆ ಮಾಡಬಹುದು ಅನ್ನೋದು ಎಷ್ಟು ಜನರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಇದು ಮಷೀನೇ ಮಾಡುತ್ತೆ ಅನ್ನುವ ತಲೆಯಲ್ಲಿದೆ ನಮಗೆ ಯಾರಿಗೂ ಇದನ್ನ ಒಂದು ಕಾಲದಲ್ಲಿ ಮನುಷ್ಯರು ಮಾಡ್ತಿದ್ರು ಅಂದ್ರೆ ನಂಬ್ತಾನೆ ಇರಲಿಲ್ಲ.
ಸೊ ಹಾಗಾಗಿ ಇವತ್ತು ನಾವು ಆ ನೇಯ್ಗೆಯ ಮತ್ತೆ ದಾರ ಮಾಡುವ ಮಷಿನ್ ಅನ್ನ ನಾವು ಥ್ರೆಟ್ ಅನ್ಕೋತೀವೋ ಅಪಾರ್ಚುನಿಟಿ ಅಂತ ಅನ್ಕೋತೀವೋ, ಇಟ್ ಪ್ರೂವ್ ಟು ಬಿ ಎನ್ ಅಪಾರ್ಚುನಿಟಿ. ಇನ್ಫ್ಯಾಕ್ಟ್ ಇಡೀ ಒಂದು ದೇಶ, ಈ ಭಾರತ ದೇಶ ಸ್ವಾತಂತ್ರ್ಯದ ಹೋರಾಟದ ಟೈಮ್ನಲ್ಲಿ ಗಾಂಧೀಜಿಯವರ ಕರೆನೇ ಅದಿತ್ತು, ನಾವು ವಿದೇಶಿಯ ಯಂತ್ರಗಳಿಂದ ರೆಡಿಯಾಗಿ ಬಂದಿರುವ ಬಟ್ಟೆ ಹಾಕಬಾರ್ದು, ನಮ್ಮಲ್ಲಿ ಸ್ವದೇಶಿಯ ಬಟ್ಟೆ ನೇಯ್ಗೆಯನ್ನೇ ಯೂಸ್ ಮಾಡಿ ನೀವು ಇಲ್ಲಿ, ಅಥವಾ ವೆರಿ ಲಿಟ್ಲ್ ಮಷಿನ್ ಇಂದ ಯೂಸ್ ಆಗಿರುವಂತಹ ಬಟ್ಟೆಯನ್ನ ಯೂಸ್ ಮಾಡಿ ಅನ್ನೋದು ಕರೆ ಆಗಿತ್ತು. ಬಟ್ ಅದು ನಿಲ್ಲಲ್ಲ, ಅದನ್ನ ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ಮಷಿನ್ ಬೇಸ್ಡ್ ಬಟ್ಟೆಗಳೇ ಟೆಕ್ಸ್ಟೈಲ್ ಇವತ್ತಿನ ರಿಯಾಲಿಟಿ. ಅದೇ ರೀತಿಯಾಗಿ ನಾವು